ಈಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಎಸ್ ರಘು ಇದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಸರ್, ಈಗ ಶಿವಮೊಗ್ಗ ಮತ್ತು ಬೀದರಲ್ಲಿ ಕೆಲವೊಂದು ಘಟನೆಗಳು ನಡೆದಿವೆ. ನಿನ್ನೆ CET ಎಕ್ಸಾಮ್ ಇತ್ತು, ಅಲ್ಲಿ ಜನಿವಾರ ಹಾಕಿಕೊಂಡು ಹೋಗೋಕ್ಕೆ ಒಳಗಡೆ ಬಿಡಲಿಲ್ಲ. ಬೀದರಲ್ಲಿ ವಿದ್ಯಾರ್ಥಿ ಎಕ್ಸಾಮೇ ಬರಲಿಲ್ಲ. ಈ ಒಂದು ವಿಚಾರಕ್ಕೆ ಸರ್ ನಿಮ್ಮ ಮಹಾಸಭಾದಿಂದ ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಾರೆ ಮತ್ತು ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳು ಈ ಒಂದು ವಿಚಾರಕ್ಕಂತ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದು ನಡೆದಿರುವಂಥ ಒಂದು ಘಟನೆ ತುಂಬ ಅವಮಾನೀಯ ಮತ್ತು ನಮ್ಮ ಬ್ರಾಹ್ಮಣ ಜನಾಂಗಕ್ಕೆ ಒಂದು ರೀತಿಯ ಅಪಮಾನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಜನಿವಾರ ಹಾಕ್ಕೊಳ್ಳೋದು ನಮ್ಮಲ್ಲಿ ಅದಕ್ಕೆ ಒಂದು ಪಾವಿತ್ರ್ಯತೆ ಇದೆ. ಅದಕ್ಕೆ ಉಪನಯನ ಅಂತ ಮಾಡಿ ಅವರಿಗೆ ಒಂದು ಯಜ್ಞೋಪವೀತ ಧಾರಣೆ ಅಂತಾಗಿ ಅವರು ಅದನ್ನು ಗಾಯತ್ರಿ ಜಪ ಮಾಡಿ ಅದನ್ನೆಲ್ಲ ಹಾಕ್ಕೊಳ್ಳುವಂಥದ್ದಿರುತ್ತೆ. ಅಂತಹ ಒಂದು ಯಜ್ಞೋಪವೀತ ಪವಿತ್ರವಾದದನ್ನು ಕಿತ್ತು ಹಾಕ್ತಾರೆ, ಕಟ್ ಮಾಡ್ತಾರೆ. ಒಂದು ಪರೀಕ್ಷೆ ಬರೆಯೋದಕ್ಕೆ ಅದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಇದು ತುಂಬ ಖಂಡನೀಯವಾದಂಥ ವಿಚಾರ. ಇದಕ್ಕೆ ನಾವು ತೀವ್ರವಾದ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಡೋರಿದ್ದೀವಿ. ಸರ್ಕಾರ ಇಂಥ ರೀತಿಯಾದ ಒಂದು ಕೆಲಸಗಳನ್ನ ಯಾವುದೇ ಕಾರಣಕ್ಕೆ ಮಾಡೋದಕ್ಕೆ ಅವಕಾಶನೇ ಕೊಡಬಾರ್ದು. ಯಾಕೆ ಸರ್ ಜನಿವಾರ ಮೇಲೆ ಯಾಕೆ ಕಣ್ಣು ಬಿತ್ತಂತ? ಇದು ಏನಂತ ಹೇಳಿದ್ರೆ, ಬ್ರಾಹ್ಮಣ ಸಮಾಜದ ಮೇಲೆ ಮೊದಲಿಂದನೂ ಕೂಡ ಒಂದು ಆಕ್ರಮಣ ನಡೀತಾನೇ ಇದೆ. ಇದು ಜನಿವಾರ ಒಂದು ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಎಕ್ಸ್ಕ್ಯೂಸು, ಒಂದು ನೆಪ ಸಿಕ್ಕಿರ್ಬೋದು ಅಷ್ಟೇ. ಇದೊಂದು ಆಕ್ರಮಣ ಮೊದಲಿಂದನೂ ನಡೀತಾ ಇದೆ. ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು, ಬ್ರಾಹ್ಮಣರನ್ನ ಅಪಮಾನ ಮಾಡೋದು, ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಸರ್ಕಾರದಿಂದ ಕೂಡ ಇದಕ್ಕೆ ಕುಮ್ಮಕ್ಕಿರ್ಬೋದು ಅಂತ ಅನಿಸುತ್ತೆ. ಸರಿ, ಬೀದರ್ಲಿ ಸಹ ಅಲ್ಲಿ ಪರೀಕ್ಷಾ ಅಧಿಕಾರಿ ನೀನು ಒಳಗಡೆ ಬಿಟ್ಟರೆ, ಜನಿವಾರ ಹಾಕ್ಕೊಂಡು ಒಳಗಡೆ ಬಿಟ್ಟರೆ ಅಲ್ಲಿ ಏನಾದರೂ ಸೂಸೈಡ್ ಜನಿವಾರಿಂದ ಮಾಡಿಕೊಂಡ್ರೆ ಅಂತ ಒಂದು ಪ್ರಶ್ನೆ ಮಾಡ್ತಾರಂಥ ವಿದ್ಯಾರ್ಥಿನಿಗೆ ಅಂತ, ಅಲ್ಲಿ ಬರೆಯುವ ವಿದ್ಯಾರ್ಥಿಗೆ ಅಂತ. ಈಗ ಪರೀಕ್ಷೆ ಬರೆಯೋಕ್ಕೆ ಬರೋನು ಪರೀಕ್ಷಾ ಸಭಾಂಗಣದಲ್ಲಿ ಸೂಯಿಸೈಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಪರೀಕ್ಷೆ ಬರೆದು ಫಲಿತಾಂಶ ಬಂದ ಮೇಲೆ ಕೆಲವರು ಉತ್ತಮ ಫಲಿತಾಂಶ ಬಂದಿಲ್ಲ ಅಂಥೇಳಿ ಸೂಯಿಸೈಡ್ ಮಾಡ್ಕೊಂಡ್ರೋದು ನಾವು ಕೇಳಿದ್ದೀವಿ. ಪರೀಕ್ಷೆ ಬರೆಯೋಕ್ಕೆ ಹೋದವನೇ ಸೂಯಿಸೈಡ್ ಮಾಡ್ಕೊಂಡ್ರೋದು ನಾವೆಲ್ಲೂ ಕೇಳಲಿಲ್ಲ. ಹಾಗಾಗಿ ಇದು ಯಾವುದಾದ್ರೂ ಒಂದು ರೀತಿಯಲ್ಲಿ ಯಜ್ಞೋಪವೀತ ಅಂದರೆ ಜನಿವಾರ ಹಾಕ್ಕೊಂಡಿರೋದು ಒಂದು ಟ್ರಾನ್ಸ್ಮಿಷನ್ ಆಫ್ ನಾಲೆಡ್ಜ್ ಆಫ್ ಪವರ್ ಅಂತ ಹೇಳಿ ಅವ್ರಿಗೇನಾದರೂ ಭಯ ಹುಟ್ಟಿದೆಯಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸರ್, ಈಗ ಅದು ಕಟ್ ಮಾಡೋದಾಯಿತು, ಜನಿವಾರ ಆಯಿತು, ಬಿಚ್ಚೋದು, ಅದಕ್ಕೆಲ್ಲ ಪರಂಪರೆ ಇದೆ, ವೈದ್ಯಕೀಯ ಪರಂಪರೆ ಇದೆ. ಈಗ ಸಡನ್ನಾಗಿ ಈ ಥರ ಅಧಿಕಾರಿಗಳು ಈ ಥರ ಮಾಡ್ತಾರೆ ಅಂದರೆ ಏನು ಸರ್ಕಾರ ತುಷ್ಟೀಕರಣ ಮಾಡ್ತದೆ ಅಂತ ಏನಾದರೂ? ಒಟ್ಟು ಇದೇನಂತ ಹೇಳಿದ್ರೆ, ಸರ್ಕಾರದ ಅಧಿಕಾರಿಗಳಲ್ಲಿ ಇರೋದು ಅಂತ ಒಂದು ಮಲತಾಯಿ ಧೋರಣೆ. ಸರ್ಕಾರದ ಅಧಿಕಾರಿಗಳಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂದರೆ, ಈ CET ಪರೀಕ್ಷೆ ನಡೆಯೋ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಫಸ್ಟ್ ಗೊತ್ತಿರಬೇಕು ಏನು ಯಾವ ರೀತಿ ಹೇಗೆ ಏನು ಅಂಥೇಳಿ. ಈಗ ಅನೇಕರು ಬೇರೆ ಬೇರೆ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಬಂದು ಪರೀಕ್ಷೆ ಬರೀತಾರೆ. ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೌದು, ಎಲ್ಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ. ಹಾಗಾದರೆ ನೀವು ಯಾಕೆ ಅದನ್ನು ತೆಗೆಸಲಿಲ್ಲ? ಸೊ ಈ ರೀತಿಯಲ್ಲಿ ಮಾಡೋದು ತುಂಬ ತಪ್ಪು, ತುಂಬ ಖಂಡನೀಯ. ಇದು ಬೀದರಲ್ಲಿ ವಿದ್ಯಾರ್ಥಿ ಎಕ್ಸಾಮ್ ಬರೆದಿಲ್ಲ, ನಾನು ಬಿಚ್ಚಲ್ಲ, ಎಕ್ಸಾಮ್ ಬರಲಿಲ್ಲ ಅಂತ, ಮತ್ತು ವಿದ್ಯಾಭ್ಯಾಸ ಈಗ ಲಾಸ್ ಆಯಿತು, ನೂರಾರು ಕನ್ಸ್ಕೊಂಡಿದ್ದ ಆ ವಿದ್ಯಾರ್ಥಿ. ಇದು ಸ್ವಾಭಿಮಾನದ ಪ್ರಶ್ನೆ. ಆ ಹುಡುಗನಿಗೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾಯಿದೆ ನಮ್ಮ ಸಮಾಜ, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಆ ಒಂದು ಹುಡುಗನಿಗೆ ಎಲ್ಲ ಧೈರ್ಯವನ್ನು ಕೊಟ್ಟು ಆ ಹುಡುಗನಿಗೆ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಾವು ಸಂಬಂಧಪಟ್ಟಂಥ ಮಟ್ಟದಲ್ಲಿ ಎಲ್ಲ ಹೋರಾಟ ಈಗ ಮಾಡ್ತಾರೆ ಸರ್. ಮುಂದಿನ ದಿನಗಳೇನಾದರೂ ಈಗಾಗಲೇ ಕೆಲವೊಂದು ಜಿಲ್ಲೆಗಳಲ್ಲಿ ಹೋರಾಟನ ಹಮ್ಮಿಕೊಂಡಿದ್ದಾರೆ. ಆಗಲೇ ನಾವು ಹೋರಾಟಕ್ಕೆ ಕರೆ ಕೊಡ್ತೀವಿ. ಮತ್ತು ನಿನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಬ್ರಾಹ್ಮಣ ಮುಖಂಡರಾದ XMLA ಪ್ರಸನ್ನ ಕುಮಾರ್ ಅವರು ಮತ್ತು ದತ್ತಾತ್ರೇಯ ಅವರು ಸಾಕಷ್ಟು ಹೋರಾಟ ನಡೆಸಿದ್ದಾರೆ ಈಗಾಗಲೇ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಅದಕ್ಕೆ ಒಂದು ಇವರು ಜಿಲ್ಲಾಧಿಕಾರಿಗಳು ಒಂದು ವಾರ ಟೈಮ್ ತೊಗೊಂಡು ಅದಕ್ಕೆ ತನಿಖೆ ಮಾಡ್ತೀವಿ ಅಂತ ಹೇಳಿ ಅವಕಾಶ ತೊಗೊಂಡಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಆದರೆ ಇವತ್ತು ಬೀದರಲ್ಲಿ ಇದು ನಡೆದಿದೆ ಅಂತ ಕೇಳ್ಪಟ್ಟು ನಮಗೆ ಆಶ್ಚರ್ಯ ಆಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ನಾವು ನಾಳೆ ದಿನ ಪ್ರೆಸ್ ಮೀಟ್ ಇಟ್ಕೋತಾ ಇದ್ದೀವಿ. ಮತ್ತು ನಮ್ಮ ಒಟ್ಟು ಎಲ್ಲ ನಾಳೆ ಬೆಳಗ್ಗೆ 11:00 ಪ್ರೆಸ್ ಮೀಟ್ ಕರೀತಾ ಇದ್ದೀವಿ. ಈ ಮಹಾಸಭೆ ಅಲ್ಲ, ಪ್ರೆಸ್ ಕ್ಲಬ್ಬಲ್ಲೇ ಪ್ರೆಸ್ ಮೀಟ್ ಕರೀತಾ ಇದ್ದೀವಿ. ಮತ್ತು ಮಂಗಳವಾರದಷ್ಟೊತ್ತಿಗೆ ನಾವು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ಮ ಒಟ್ಟು ಎಲ್ಲ ಬ್ರಾಹ್ಮಣ ಸಮಾಜದ MLAಗಳು, MLCಗಳು, MPಗಳು ಎಲ್ಲರನ್ನೂ ಸಂಪರ್ಕ ಮಾಡಿ ಒಟ್ಟು ಇದರ ಬಗ್ಗೆ ಒಂದು ತೀವ್ರವಾದ ಒಂದು ಹೋರಾಟ ತಗೊಳ್ಳಿಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಮಾಡೋದು. ಅದ್ರ ಜೊತೆಯಲ್ಲಿ ಜಾತಿಗಣತೆ ವಿಚಾರವಾಗಿ ಕೂಡ ನಾವೊಂದಷ್ಟು ಈ ಒಂದು ಬ್ರಾಹ್ಮಣ ಜನಾಂಗವನ್ನು ಒಟ್ಟು ತುಳಿತಾ ಬರ್ತಾ ಇದ್ದಾರೆ. ಯಾಕೆಂದರೆ ನಾವು ಇವತ್ತು ಅಲ್ಪಸಂಖ್ಯಾತರಾಗಿದ್ದೀವಿ.
ಅಲ್ಪಸಂಖ್ಯಾತರಾಗಿರೋರು ಇವತ್ತು ಬಹುಸಂಖ್ಯಾತರಾಗಿದ್ದಾರೆ, ಬ್ರಾಹ್ಮಣರು ಅಲ್ಪಸಂಖ್ಯಾತರಾಗಿದ್ದಾರೆ. ಒಟ್ಟು ತುಳಿಬೇಕು ಅಂತ ನಿರ್ಧಾರ ಮಾಡಿ ತುಳಿಯೋದಾಗ್ಬಿಟ್ಟಿದೆ. ನಾವು ಸಹಿಸ್ಕೊಂಡಿದ್ದೀವಿ, ಹಾಗಂತೇಳಿ ಎಲ್ಲವನ್ನೂ ಸಹಿಸ್ಕೊಳ್ಬೇಕಾದ ಅವಶ್ಯಕತೆ ಏನಿಲ್ಲ. ನಾವು ಖಂಡಿತವಾಗ್ಲೂ ಇದನ್ನು ಮೆಟ್ಟಿ ನಿಂತು ಹೋರಾಟ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ಇದಿಷ್ಟು ಅಧ್ಯಕ್ಷರು ಎಸ್ ರಘುನಾಥ್ ಅವರ ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಎಸ್ ರಘು ಇದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಸರ್, ಈಗ ಶಿವಮೊಗ್ಗ ಮತ್ತು ಬೀದರಲ್ಲಿ ಕೆಲವೊಂದು ಘಟನೆಗಳು ನಡೆದಿವೆ. ನಿನ್ನೆ CET ಎಕ್ಸಾಮ್ ಇತ್ತು, ಅಲ್ಲಿ ಜನಿವಾರ ಹಾಕಿಕೊಂಡು ಹೋಗೋಕ್ಕೆ ಒಳಗಡೆ ಬಿಡಲಿಲ್ಲ. ಬೀದರಲ್ಲಿ ವಿದ್ಯಾರ್ಥಿ ಎಕ್ಸಾಮೇ ಬರಲಿಲ್ಲ. ಈ ಒಂದು ವಿಚಾರಕ್ಕೆ ಸರ್ ನಿಮ್ಮ ಮಹಾಸಭಾದಿಂದ ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಾರೆ ಮತ್ತು ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳು ಈ ಒಂದು ವಿಚಾರಕ್ಕಂತ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದು ನಡೆದಿರುವಂಥ ಒಂದು ಘಟನೆ ತುಂಬ ಅವಮಾನೀಯ ಮತ್ತು ನಮ್ಮ ಬ್ರಾಹ್ಮಣ ಜನಾಂಗಕ್ಕೆ ಒಂದು ರೀತಿಯ ಅಪಮಾನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಜನಿವಾರ ಹಾಕ್ಕೊಳ್ಳೋದು ನಮ್ಮಲ್ಲಿ ಅದಕ್ಕೆ ಒಂದು ಪಾವಿತ್ರ್ಯತೆ ಇದೆ. ಅದಕ್ಕೆ ಉಪನಯನ ಅಂತ ಮಾಡಿ ಅವರಿಗೆ ಒಂದು ಯಜ್ಞೋಪವೀತ ಧಾರಣೆ ಅಂತಾಗಿ ಅವರು ಅದನ್ನು ಗಾಯತ್ರಿ ಜಪ ಮಾಡಿ ಅದನ್ನೆಲ್ಲ ಹಾಕ್ಕೊಳ್ಳುವಂಥದ್ದಿರುತ್ತೆ. ಅಂತಹ ಒಂದು ಯಜ್ಞೋಪವೀತ ಪವಿತ್ರವಾದದನ್ನು ಕಿತ್ತಾಕ್ತಾರೆ, ಕಟ್ ಮಾಡ್ತಾರೆ, ಒಂದು ಪರೀಕ್ಷೆ ಬರೆಯೋದಕ್ಕೆ ಅದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಇದು ತುಂಬ ಖಂಡನೀಯವಾದಂಥ ವಿಚಾರ. ಇದಕ್ಕೆ ನಾವು ತೀವ್ರವಾದ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಡೋರಿದ್ದೀವಿ. ಸರ್ಕಾರ ಇಂಥ ರೀತಿಯಾದ ಒಂದು ಕೆಲಸಗಳನ್ನ ಯಾವುದೇ ಕಾರಣಕ್ಕೆ ಮಾಡೋದಕ್ಕೆ ಅವಕಾಶನೇ ಕೊಡಬಾರ್ದು. ಯಾಕೆ ಸರ್ ಜನಿವಾರ ಮೇಲೆ ಯಾಕೆ ಕಣ್ಣು ಬಿತ್ತಂತ? ಇದು ಏನಂತ ಹೇಳಿದ್ರೆ, ಬ್ರಾಹ್ಮಣ ಸಮಾಜದ ಮೇಲೆ ಮೊದಲಿಂದನೂ ಕೂಡ ಒಂದು ಆಕ್ರಮಣ ನಡೀತಾನೇ ಇದೆ. ಇದು ಜನಿವಾರ ಒಂದು ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಎಕ್ಸ್ಕ್ಯೂಸು, ಒಂದು ನೆಪ ಸಿಕ್ಕಿರ್ಬೋದು ಅಷ್ಟೇ. ಇದೊಂದು ಆಕ್ರಮಣ ಮೊದಲಿಂದನೂ ನಡೀತಾ ಇದೆ. ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು, ಬ್ರಾಹ್ಮಣರನ್ನ ಅಪಮಾನ ಮಾಡೋದು, ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಸರ್ಕಾರದಿಂದ ಕೂಡ ಇದಕ್ಕೆ ಕುಮ್ಮಕ್ಕಿರ್ಬೋದು ಅಂತ ಅನಿಸುತ್ತೆ. ಸರಿ, ಬೀದರ್ಲಿ ಸಹ ಅಲ್ಲಿ ಪರೀಕ್ಷಾ ಅಧಿಕಾರಿ ನೀನು ಒಳಗಡೆ ಬಿಟ್ಟರೆ, ಜನಿವಾರ ಹಾಕ್ಕೊಂಡು ಒಳಗಡೆ ಬಿಟ್ಟರೆ ಅಲ್ಲಿ ಏನಾದರೂ ಸೂಸೈಡ್ ಜನಿವಾರಿಂದ ಮಾಡಿಕೊಂಡ್ರೆ ಅಂತ ಒಂದು ಪ್ರಶ್ನೆ ಮಾಡ್ತಾರಂತ ವಿದ್ಯಾರ್ಥಿನಿಗೆ ಅಂತ, ಅಲ್ಲಿ ಬರೆಯುವ ವಿದ್ಯಾರ್ಥಿಗೆ ಅಂತ. ಈಗ ಪರೀಕ್ಷೆ ಬರೆಯೋಕ್ಕೆ ಬರೋನು ಪರೀಕ್ಷಾ ಸಭಾಂಗಣದಲ್ಲಿ ಸೂಯಿಸೈಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಪರೀಕ್ಷೆ ಬರೆದು ಫಲಿತಾಂಶ ಬಂದ ಮೇಲೆ ಕೆಲವರು ಉತ್ತಮ ಫಲಿತಾಂಶ ಬಂದಿಲ್ಲ ಅಂಥೇಳಿ ಸೂಯಿಸೈಡ್ ಮಾಡ್ಕೊಂಡ್ರೋದು ನಾವು ಕೇಳಿದ್ದೀವಿ. ಪರೀಕ್ಷೆ ಬರೆಯೋಕ್ಕೆ ಹೋದವನೇ ಸೂಯಿಸೈಡ್ ಮಾಡ್ಕೊಂಡ್ರೋದು ನಾವೆಲ್ಲೂ ಕೇಳಲಿಲ್ಲ. ಹಾಗಾಗಿ ಇದು ಯಾವುದಾದ್ರೂ ಒಂದು ರೀತಿಯಲ್ಲಿ ಯಜ್ಞೋಪವೀತ ಅಂದರೆ ಜನಿವಾರ ಹಾಕ್ಕೊಂಡಿರೋದು ಒಂದು ಟ್ರಾನ್ಸ್ಮಿಷನ್ ಆಫ್ ನಾಲೆಡ್ಜ್ ಆಫ್ ಪವರ್ ಅಂತ ಹೇಳಿ ಏನಾದರೂ ಅವ್ರಿಗೇನಾದರೂ ಭಯ ಹುಟ್ಟಿದೆಯಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸರ್, ಈಗ ಅದು ಕಟ್ ಮಾಡೋದಾಯಿತು, ಜನಿವಾರ ಆಯಿತು, ಬಿಚ್ಚೋದು, ಅದಕ್ಕೆಲ್ಲ ಪರಂಪರೆ ಇದೆ, ವೈದ್ಯಕೀಯ ಪರಂಪರೆ ಇದೆ. ಈಗ ಸಡನ್ನಾಗಿ ಈ ಥರ ಅಧಿಕಾರಿಗಳು ಈ ಥರ ಮಾಡ್ತಾರೆ ಅಂದರೆ ಏನು ಸರ್ಕಾರ ಸೃಷ್ಟೀಕರಣ ಮಾಡ್ತದೆ ಅಂತ ಏನಾದರೂ? ಒಟ್ಟು ಇದೇನಂತ ಹೇಳಿದ್ರೆ, ಸರ್ಕಾರದ ಅಧಿಕಾರಿಗಳಲ್ಲಿ ಇರೋದು ಅಂತ ಒಂದು ಮಲತಾಯಿ ಧೋರಣೆ. ಸರ್ಕಾರದ ಅಧಿಕಾರಿಗಳಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂದರೆ, ಈ CET ಪರೀಕ್ಷೆ ನಡೆಯೋ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಫಸ್ಟ್ ಗೊತ್ತಿರಬೇಕು ಏನು ಯಾವ ರೀತಿ ಹೇಗೆ ಏನು ಅಂಥೇಳಿ. ಈಗ ಅನೇಕರು ಬೇರೆ ಬೇರೆ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಬಂದು ಪರೀಕ್ಷೆ ಬರೀತಾರೆ. ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೌದು, ಎಲ್ಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ. ಹಾಗಾದರೆ ನೀವು ಯಾಕೆ ಅದನ್ನು ತೆಗೆಸಲಿಲ್ಲ? ಸೊ ಈ ರೀತಿಯಲ್ಲಿ ಮಾಡೋದು ತುಂಬ ತಪ್ಪು, ತುಂಬ ಖಂಡನೀಯ. ಇದು ಬೀದರಲ್ಲಿ ವಿದ್ಯಾರ್ಥಿ ಎಕ್ಸಾಮ್ ಬರೆದಿಲ್ಲ, ನಾನು ಬಿಚ್ಚಲ್ಲ, ಎಕ್ಸಾಮ್ ಬರಲಿಲ್ಲ ಅಂತ, ಮತ್ತು ವಿದ್ಯಾಭ್ಯಾಸ ಈಗ ಲಾಸ್ ಆಯಿತು, ನೂರಾರು ಕನಸ್ಕೊಂಡಿದ್ದ ಆ ವಿದ್ಯಾರ್ಥಿ. ಇದು ಸ್ವಾಭಿಮಾನದ ಪ್ರಶ್ನೆ. ಆ ಹುಡುಗನಿಗೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾಯಿದೆ ನಮ್ಮ ಸಮಾಜ, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಆ ಒಂದು ಹುಡುಗನಿಗೆ ಎಲ್ಲ ಧೈರ್ಯವನ್ನು ಕೊಟ್ಟು ಆ ಹುಡುಗನಿಗೆ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಾವು ಸಂಬಂಧಪಟ್ಟಂಥ ಮಟ್ಟದಲ್ಲಿ ಎಲ್ಲ ಹೋರಾಟ ಈಗ ಮಾಡ್ತಾರೆ ಸರ್. ಮುಂದಿನ ದಿನಗಳೇನಾದರೂ ಈಗಾಗಲೇ ಕೆಲವೊಂದು ಜಿಲ್ಲೆಗಳಲ್ಲಿ ಹೋರಾಟನ ಹಮ್ಮಿಕೊಂಡಿದ್ದಾರೆ. ಆಗಲೇ ನಾವು ಹೋರಾಟಕ್ಕೆ ಕರೆ ಕೊಡ್ತೀವಿ. ಮತ್ತು ನಿನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಬ್ರಾಹ್ಮಣ ಮುಖಂಡರಾದ XMLA ಪ್ರಸನ್ನ ಕುಮಾರ್ ಅವರು ಮತ್ತು ದತ್ತಾತ್ರೇಯ ಅವರು ಸಾಕಷ್ಟು ಹೋರಾಟ ನಡೆಸಿದ್ದಾರೆ ಈಗಾಗಲೇ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಅದಕ್ಕೆ ಒಂದು ಇವರು ಜಿಲ್ಲಾಧಿಕಾರಿಗಳು ಒಂದು ವಾರ ಟೈಮ್ ತೊಗೊಂಡು ಅದಕ್ಕೆ ತನಿಖೆ ಮಾಡ್ತೀವಿ ಅಂತ ಹೇಳಿ ಅವಕಾಶ ತೊಗೊಂಡಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಆದರೆ ಇವತ್ತು ಬೀದರಲ್ಲಿ ಇದು ನಡೆದಿದೆ ಅಂತ ಕೇಳ್ಪಟ್ಟು ನಮಗೆ ಆಶ್ಚರ್ಯ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ನಾವು ನಾಳೆ ದಿನ ಪ್ರೆಸ್ ಮೀಟ್ ಇಟ್ಕೋತಾ ಇದ್ದೀವಿ. ಮತ್ತು ನಮ್ಮ ಒಟ್ಟು ಎಲ್ಲ ಪ್ರೆಸ್ ಮೀಟ್ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರೆಸ್ ಮೀಟ್ ಕರೀತಾ ಇದ್ದೀವಿ.
ಈ ಮಹಾಸಭೆ ಅಲ್ಲ, ಪ್ರೆಸ್ ಮೀಟ್ ಕರಿತಾ ಇದ್ದೀವಿ. ಮತ್ತು ಮಂಗಳವಾರದಷ್ಟೊತ್ತಿಗೆ ನಾವು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ಮ ಒಟ್ಟು ಎಲ್ಲ ಬ್ರಾಹ್ಮಣ ಸಮಾಜದ MLAಗಳು MLCಗಳು MP ಗಳು ಎಲ್ಲರನ್ನೂ ಸಂಪರ್ಕ ಮಾಡಿ ಒಟ್ಟು ಇದರ ಬಗ್ಗೆ ಒಂದು ತೀವ್ರವಾದ ಒಂದು ಹೋರಾಟ ತಗೊಳ್ಳಿಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಮಾಡೋದು. ಅದ್ರ ಜೊತೆಯಲ್ಲಿ ಜಾತಿ ಗಣತಿ ವಿಚಾರವಾಗಿ ಕೂಡ ನಾವೊಂದಷ್ಟು ಈ ಒಂದು ಬ್ರಾಹ್ಮಣ ಜನಾಂಗವನ್ನು ಒಟ್ಟು ತುಳಿತಾ ಬರ್ತಾ ಇದ್ದಾರೆ. ಯಾಕೆಂದರೆ ನಾವು ಇವತ್ತು ಅಲ್ಪಸಂಖ್ಯಾತರಾಗಿದ್ದೀವಿ. ಅಲ್ಪಸಂಖ್ಯಾತರಾಗಿರೋರು ಇವತ್ತು ಬಹುಸಂಖ್ಯಾತರಾಗಿದ್ದಾರೆ, ಬ್ರಾಹ್ಮಣರು ಅಲ್ಪಸಂಖ್ಯಾತರಾಗಿದ್ದಾರೆ. ಒಟ್ಟು ತುಳಿಬೇಕು ಅಂತ ನಿರ್ಧಾರ ಮಾಡಿ ತುಳಿಯೋದಾಗ್ಬಿಟ್ಟಿದೆ. ನಾವು ಸಹಿಸ್ಕೊಂಡಿದ್ದೀವಿ. ಹಾಗಂತೇಳಿ ಎಲ್ಲವನ್ನೂ ಸಹಿಸ್ಕೊಳ್ಬೇಕಾದ ಅವಶ್ಯಕತೆ ಏನಿಲ್ಲ. ನಾವು ಖಂಡಿತವಾಗ್ಲೂ ಇದನ್ನು ಮೆಟ್ಟಿ ನಿಂತು ಹೋರಾಟ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ಇದಿಷ್ಟು ಅಧ್ಯಕ್ಷರು ಎಸ್ ರಘುನಾಥ್ ಅವರ ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.